ವೀಕ್ಷಕರೇ, ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಇವತ್ತು ನಾವು ಜಯಪ್ರಕಾಶ್ ನಗರದಲ್ಲಿರುವಂತಹ ಜರಗನಹಳ್ಳಿಯ ಮುಖ್ಯ ದ್ವಾರದ ಬಳಿಯಲ್ಲಿರುವಂತಹ ಒಂದು ಸಣ್ಣ ಗಣೇಶ ಮೂರ್ತಿ ತಯಾರಿಸುವಂತಹ ಅಂಗಡಿಗೆ ನಾವಿವತ್ತು ಬಂದಿದ್ದೇವೆ. ಹಾಗಾದರೆ ಇಲ್ಲಿ ಗಣೇಶ ಹಬ್ಬಕ್ಕೆ ಯಾವ ರೀತಿಯ ಮೂರ್ತಿಗಳು ತಯಾರಾಗ್ತಿವೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಇದೀಗ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ನನ್ನ ಹಿಂದೆ ಒಂದು ಗಣಪತಿನ ಮೂರ್ತಿ ತಯಾರಾಗ್ತಾ ಇದೆ. ಇದಕ್ಕೆ ಯಾವ ರೀತಿಯ ಬಣ್ಣ ಹಾಕ್ತೀರಾ ಅಂತ ನೀವು ನೋಡ್ಬೋದು. ಅದಕ್ಕೆ ಸರಿ ಹೋಲುವಂಥ ಬಣ್ಣ ಕೂಡ ಇವರು ಹಾಕ್ತಾ ಇದ್ದಾರೆ. ಹಾಗೆ ಇನ್ನಷ್ಟು ಗಣಪತಿಗಳ ಮೂರ್ತಿಗಳು ಇಲ್ಲಿ ತಯಾರಾಗ್ತಾ ಇದೆ. ನನ್ನ ಎಡಭಾಗದಲ್ಲೇ ಚಿಕ್ಕ ಚಿಕ್ಕ ಗೌರಿಯ ಮೂರ್ತಿಗಳು ಕೂಡ ಇಲ್ಲಿ ತಯಾರಾಗ್ತಾ ಇದೆ. ಈ ಸಣ್ಣ ಸಣ್ಣ ಗೌರಿಯ ಮೂರ್ತಿಗಳು ಇನ್ನೇನು ಗಣೇಶ ಹಬ್ಬಕ್ಕೆ ತಯಾರಾಗ್ತಾ ಇದೆ. ಇನ್ನು ಕೆಲವಕ್ಕೆ ಇನ್ನೂ ಸಾಕಷ್ಟು ಬಣ್ಣಗಳನ್ನು ಕೊಡಲಿಕ್ಕೆ ಬಾಕಿ ಇದೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇಲ್ಲಿ ಬಾಲಕೃಷ್ಣನ ಮೂರ್ತಿಗಳು ಕೂಡ ಇದೆ. ಹಾಗೆ ಇಲ್ಲಿ ವಿವಿಧ ರೀತಿಯ ದೇವರುಗಳು ಹಾಗೂ ಪುಣ್ಯ ಪುರುಷರುಗಳ ಮೂರ್ತಿಗಳು ಕೂಡ ಇದೆ. ಇಲ್ಲಿಯ ಮೇಲೆ ನೋಡ್ತಾ ಇರ್ಬೋದು ವೆಂಕಟರಮಣ ಸೇರಿದಂತೆ ದೇವಿಗಳು ಹಾಗೆ ಬ್ರಹ್ಮನ ಮೂರ್ತಿಗಳು ಕೂಡ ಇಲ್ಲಿ ಇದೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇಲ್ಲಿ ದೇವರುಗಳ ಮೂರ್ತಿ ಮಾತ್ರ ಅಲ್ಲ, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಸೇರಿದಂತೆ ಸಾಕಷ್ಟು ಮೂರ್ತಿಗಳು ಕೂಡ ಇಲ್ಲಿ ಇದೆ. ಹಾಗೆಯೇ ಮೇಲೆ ನೋಡೋದಾದರೆ ದೊಡ್ಡದಾದಂತಹ ನರಸಿಂಹನ ಮೂರ್ತಿ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಇಲ್ಲಿ ರಾಧಾಕೃಷ್ಣರ ಸಮ್ಮಿಲನದ ಒಂದು ಮೂರ್ತಿಗೂ ಕೂಡ ಇಲ್ಲಿ ಕಾಣ್ತಾ ಇದೆ. ನೀವು ನೋಡ್ಬೋದು ವೀಕ್ಷಕರೇ, ಇಲ್ಲಿ ಎಲ್ಲ ಗಣಪತಿಗಳಿಂದ ಒಂದು ವಿಶೇಷವಾದ ಗಣಪತಿಯ ಮೂರ್ತಿ ನೀವು ನೋಡ್ಬೋದು. ನಾವು ಕೇಳಿರೋ ಪ್ರಕಾರ ಇದಕ್ಕೆ ಹಾವು ಗಣಪತಿ ಅಂತ ಹೇಳ್ತಾರಂತೆ. ಇದು ಎಲ್ಲ ಗಣಪತಿಗಿಂತ ಕೂಡ ವಿಶೇಷವಾಗಿ ಕಾಣ್ತಾ ಇದೆ. ಈಗ ಇದು ಚಿಕ್ಕ ಗಣಪತಿಯ ಮೂರ್ತಿಗಳು. ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳು ಕೂಡ ಇದೆ. ನೀವು ನೋಡ್ಬೋದು, ಇದು ಕೇವಲ ಕೂತಿರುವಂತಹ ಗಣಪತಿ ಅಲ್ಲ, ಇಲ್ಲಿ ಕೆಲವಂತ ನಿಂತಿರುವಂತಹ ಗಣಪತಿಯ ಮೂರ್ತಿಗಳು ಕೂಡ ನೀವು ನೋಡ್ಬೋದು. ಹಾಗೆ ವಿವಿಧ ಭಂಗಿಯಲ್ಲಿ ಕೂತಿರುವಂತಹ ಗಣಪತಿಯ ಮೂರ್ತಿಗಳು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಇಲ್ಲಿ ಸಾಕಷ್ಟು ರೀತಿಯ ಗಣಪತಿನ ಮೂರ್ತಿಗಳು ಕೂಡ ಇದೆ. ಇವೆಲ್ಲವೂ ಈಗ ತಾನಷ್ಟೇ ತಯಾರಾಗಿರುವಂತಹ ಮೂರ್ತಿಗಳು. ಒಂದೊಂದು ಮೂರ್ತಿಗಳು ಕೂಡ ವಿಶೇಷವಾಗಿದೆ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇದು ಆನೆ ಮೇಲೆ ಕೂತಿರುವಂತಹ ಗಣಪತಿ, ಹಾಗೆ ಇದು ಇಲಿಯ ಮೇಲೆ ಕೂತಿರುವಂತಹ ಗಣಪತಿ, ಹಾಗೆ ಇದು ನಂದಿಯ ಮೇಲೆ ಕೂತಿರುವಂತಹ ಗಣಪತಿ. ಈಗ ಸುಂದರವಾಗಿ ಗಣಪತಿಗೆ ಬಣ್ಣ ಹಚ್ಚಿದ್ದಾರೆ. ಅವರ ಹತ್ರ ಹೋಗಿ ಮಾತಾಡ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನೀವು ಎಷ್ಟು ವರ್ಷದಿಂದ ಈ ವೃತ್ತಿಯಲ್ಲಿ? ನಾವು 35 ವರ್ಷದಿಂದ ಈ ಗಣಪತಿ ತಯಾರು ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಅತಿ ಎತ್ತರದ ಗಣಪತಿ ನಾವು 3 ರಿಂದ 4 ಅಡಿ ಗಂಟ ಗಣಪತಿ ತಯಾರು ಮಾಡ್ತೀವಿ. ನೀವು POP ಮಣ್ಣನ್ನು ಬಳಸ್ತೀರಾ? ಇಲ್ಲ, ಬರೀ ಮಣ್ಣಿನ ಮಾತ್ರ ಗಣಪತಿ ತಯಾರು ಮಾಡ್ತೀವಿ. ಎಕೋ ಫ್ರೆಂಡ್ಲಿ ಮಣ್ಣಿನ ಗಣಪತಿ ಬಂದಂಥ ವೃತ್ತಿ ಅಥವಾ ನೀವೇ ಸ್ಟಾರ್ಟ್ ಮಾಡಿರುವಂಥ? ತಲಾಂತರದಿಂದ ಬಂದಿದ್ದು ವೃತ್ತಿ. ಅಂದರೆ ನಿಮ್ಮ ತಂದೆ ನಮ್ಮ ತಾತ ಕಾಲದಿಂದ ಬಂದಿರೋದು. ಇಲ್ಲಿ ಗಣಪತಿಗೆ ಆಯಾಯ ಪ್ರೈಸ್ ಅಂತ ಇರುತ್ತಲ್ಲ, ಅಂದರೆ ಯಾವ ರೀತಿ? ಸ್ಟಾರ್ಟಿಂಗು 3 ಇಂಚ್ ಬರುತ್ತೆ, ಅದು 100 ರೂಪೀಸ್ ಆಗುತ್ತೆ. ಆಮೇಲೆ 4 ಫೀಟ್ಗೆ 12,000 ಆಗುತ್ತೆ. ಅದರಲ್ಲಿ ಡಿಸೈನ್ಸ್ ಮೇಲೆ ರೇಟ್ ಫಿಕ್ಸ್ ಮಾಡಿ ಇದು ಮಾಡ್ತೀವಿ.
ಇಲ್ಲಿ ಗ್ರಾಹಕರು ಅಂದರೆ ಜನರು ಕಸ್ಟಮೈಸ್ ಗಣಪತಿಗಳನ್ನು ಮಾಡ್ತಾರೆ ಸರ್. ಹೌದೌದು, ಕಸ್ಟಮರ್ ಹೇಳಿರೋ ಥರ ನಾವು ಗಣಪತಿನ ತಯಾರು ಮಾಡಿಕೊಡ್ತೀವಿ. ಸರ್, ಇದು ಗಣಪತಿ ತಯಾರಿ ಎಷ್ಟು ದಿನಗಳಿಂದ ಮುಂಚೆಯಿಂದ ಸ್ಟಾರ್ಟ್ ನಾವು ಆಗುತ್ತೆ? 9 ಮಂತ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ಗಣಪತಿ ಆಗಿದ್ದು 3 ಮಂತ್ಸಿಂದನೇ ಗಣಪತಿ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಇಲ್ಲಿಗೆ ಮಣ್ಣು ಇಲ್ಲೇ ತಯಾರಿ ಮಾಡ್ತೀರಾ ಅಥವಾ ಬೇರೆ ಕಡೆಯಿಂದ ತಯಾರಿ ಮಾಡಿ ಇಲ್ಲಿ ಬಣ್ಣ ಹಚ್ತೀರಾ? ಇಲ್ಲೇ ತಯಾರು ಮಾಡ್ತೀವಿ. ನಮ್ಮ ಬೆಂಗಳೂರು ಮತ್ತು ಮಂಗಳೂರು ಈ ಕಡೆ ಎಲ್ಲ ಕಡೆಯಿಂದನೂ ಆರ್ಡರ್ ಬರುತ್ತೆ ಮೇಡಮ್. ಜನರ ಪ್ರತಿಕ್ರಿಯೆ ಹೇಗಿದೆ ಸರ್ ಪ್ರತಿ ವರ್ಷ ನಮಗೆ ಗಣಪತಿ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಎಕೋ ಫ್ರೆಂಡ್ಲಿ ಮಣ್ಣಿನ ಗಣಪತಿ ಮಾತ್ರ ಜಾಸ್ತಿ ಸೇಲ್ ಆಗ್ತಾ ಇದೆ. ಗಣಪತಿಗಳನ್ನು ಮೋಲ್ಡ್ಗಳನ್ನು ಯೂಸ್ ಮಾಡಿ ಮಾಡ್ತೀರಾ ಅಥವಾ ಸ್ವತಃ ಕೈಯಿಂದನೇ ಮಾಡೋದಾ? ಕೈಯಲ್ಲೇ ಮಾಡಬೇಕು ಜಾಸ್ತಿ. ಬಾಡಿ ಮಾತ್ರ ಅಷ್ಟೇ ಇದು ಬರೋದು. ಇದು ಸೊಂಡ್ಲೆಲ್ಲ ಇದೆಯಲ್ವಾ, ಅದೆಲ್ಲ ಕೈಯಲ್ಲೇ ಮಾಡಬೇಕು. ಇದು ಎಕ್ಸ್ಟ್ರಾ ಇದೆಲ್ಲ ಕೈಯಲ್ಲೇ ಮಾಡೋದು. ಬರೀ ಓನ್ಲಿ ಬಾಡಿ ಅಷ್ಟೇ ಮೋಲ್ಡಲ್ಲಿ ಮಾಡೋದು. ಮಿಕ್ಕಿದೆಲ್ಲ ಫಿನಿಶಿಂಗು ಶೇಪಿಂಗ್ ಎಲ್ಲ ಕೈಯಲ್ಲೇ ಮಾಡೋದು. ನನಗೆ ಇಷ್ಟು ಗಣಪತಿಯಲ್ಲೂ ಕೂಡ ಇದೊಂದು ವಿಶೇಷ ಹಾಗೂ ವಿಭಿನ್ನ ರೀತಿಯಲ್ಲಿ ಕಾಣ್ತಾ ಇದೆ. ಇದನ್ನು ಇಕೋ ಫ್ರೆಂಡ್ಲಿ ಗಣಪತಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಶುದ್ಧ ಮಣ್ಣಿನಿಂದ ತಯಾರಾದಂತಹ ಹಾಗೂ ನೈಜ ಬಣ್ಣದಿಂದ ಕೂಡಿದಂತಹ ಗಣಪತಿಯಾಗಿದ್ದು ಜನರು ಆದಷ್ಟು ಇದನ್ನೇ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೂಡ ಶುದ್ಧ ಮಣ್ಣಿನಿಂದ ತಯಾರಾದಂತಹ ಮೂರ್ತಿಗಳು. ಇಲ್ಲಿ ಯಾವುದೇ ಮೂರ್ತಿಗಳಿಗೆ POP ಮಣ್ಣನ್ನು ಬಳಸಲಿಲ್ಲ. ಹಾಗಾಗಿ ಜನರೆಲ್ಲರೂ ಇಂತಹ ಮೂರ್ತಿಗಳನ್ನೇ ತಗೊಂಡು ತಮ್ಮ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಗಣೇಶ ಹಬ್ಬಕ್ಕೆ ಯಾವ ರೀತಿಯ ಗಣಪತಿಗಳು ಇಲ್ಲಿ ತಯಾರಾಗ್ತಿವೆ ಅಂತ. ಎಲ್ಲರೂ ಪರಿಸರ ಸ್ನೇಹಿ ಗಣಪತಿಯನ್ನೇ ಬಳಸಿ ಪರಿಸರವನ್ನು ಉಳಿಸಿ. ಕ್ಯಾಮರಾಮನ್ ಪ್ರಗತಿ ಶೆಟ್ಟಿ ಜೊತೆ ರಿಪೋರ್ಟರ್ ಸ್ವಾತಿ ಸಾಲಿಯರ್.